ಎಲ್ಲರಿಗೂ ನಮಸ್ಕಾರ. ನನ್ನ ಅಕ್ಷು ಕನ್ನಡ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಮೊಸರನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳುವ. ಸೊ ಬ್ಯಾಚುಲರ್ಸ್ ಕೂಡ ಸಮ್ಟೈಮ್ಸ್ ಕೆಲ್ಸಕ್ಕೆ ಹೋಗಿರ್ತಾರೆ, ಅವರಿಗೆ ಫ್ರೀ ಇರಲ್ಲ, ಎಲ್ಲ ಟೈಮಲ್ಲೂ ಬ್ಯುಸಿನೇ ಇರ್ತಾರೆ. ಅವರಿಗೆ ಇವತ್ತಿನ ಸ್ಪೆಷಲ್ ರೆಸಿಪಿ ಮೊಸರನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಸಿಂಪಲ್ ಆಗಿ. ಇವಾಗ ನಾನು ಒಂದು ಸ್ವಲ್ಪ ರೈಸ್ ತಗೊಂಡಿದ್ದೀನಿ, ಅದು ಒಬ್ರಿಗೆ ಬೇಕಾಗುವಷ್ಟು ಅಷ್ಟೇ ತಗೊಂಡಿರೋದು. ಇದಕ್ಕೆ ನಾನು ಇವಾಗ ಕರ್ಡ್ ಕೂಡ ಹಾಕೊತಾ ಇದ್ದೀನಿ, 1 ಬೌಲ್ ಅಷ್ಟು. ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ರು ಇಷ್ಟಪಡಲ್ಲ, ನಾನು ಜಾಸ್ತಿ ಸ್ಮ್ಯಾಶ್ ಮಾಡ್ಕೊತಾ ಇಲ್ಲ. ಇಲ್ಲಿ ಸ್ವಲ್ಪನೇ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ. ಹಾಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಗ್ಯಾಸ್ ಹಚ್ಕೊಂಡು ಈಗ ನಾನು ಇದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನ್ 2 ಸ್ಪೂನ್ ಅಷ್ಟು ಬೇಡ, 1 ಸ್ಪೂನ್ ಅಷ್ಟು ಆಯಿಲ್ ಹಾಕೊತಾ ಇದ್ದೀನಿ. 1.5 ಅಷ್ಟೇ, ಜಾಸ್ತಿ ಹಾಕೊತಾ ಇಲ್ಲ. ಇದಕ್ಕೆ ನಾನು ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆ ಬೀಜ, ಉದ್ದಿನಬೇಳೆ, ಒಂದೆರಡಷ್ಟು ಮೆಣಸು, ಕರಿಬೇವು, ಸಿಂಪಲ್ ಆಗಿ ಈ ಒಗ್ಗರಣೆ ಹಾಕ್ಬಿಡುವ. ಚೂರಷ್ಟು ಅರಿಶಿಣ, ಚೆನ್ನಾಗಿ ಸ್ವಲ್ಪ ತಣಿಬೇಕು. ತಣದ್ಮೇಲೆ ಇದನ್ನು ನಾವು ರೈಸಿಗೆ ಹಾಕೊಳ್ಳುವ. ಇವಾಗ ನಾನು ಇದನ್ನ ಒಗ್ಗರಣೆ ಮಾಡ್ಕೊಂಡಿರೋದನ್ನ ಈ ರೈಸಿಗೆ ಹಾಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಕೂಡ ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಎಲ್ಲೋ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಚೇಂಜ್ ಆಯಿತು ಕಲರ್ ಕೂಡ. ಇವಾಗ ಲಾಸ್ಟಲ್ಲಿ ದಾಳಿಂಬೆ ಹಣ್ಣು ಕೂಡ ಹಾಕೊತಾ ಇದ್ದೀನಿ. ನೋಡಿ, ಇನ್ನೊಂದ್ಸಲ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಗಿರೋ ಮೊಸರನ್ನ ರೆಡಿ ಆಯಿತು. ಇದು ಕ್ವಿಕ್ ಆಗಿರೋ ರೆಸಿಪಿ. ತುಂಬ ಜನ ನೋಡಿ ಯಾವ ಥರ ಬಂದಿದೆ ಅಂತ ನೋಡ್ತಾನೆ ಇದ್ರೆ, ದಾಳಿಂಬೆ ಕಾಳು ಹಾಕಿದ್ಮೇಲೆ ಅದ್ರಲ್ಲಿ ನೋಡ್ತಾನೆ ಇದ್ರೆ ತಿನ್ಬೇಕು ಅನ್ಸುತ್ತೆ. ಮೊಸರನ್ನ ಕ್ವಿಕ್ಕಾಗಿ ಮಾಡ್ಕೊತಾರೆ. ಈ ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲಾನು ಮಾಡ್ಕೊಳಿಕ್ಕಾಗಲ್ಲ. ಕ್ವಿಕ್ ಆಗಬೇಕು ಅಂದರೆ ಈ ಮೊಸರನ್ನ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನಷ್ಟು ರುಚಿಯಾದ ಅಡುಗೆಗಳಿಗೆ ಅಕ್ಷು ಕನ್ನಡ ಕಿಚನ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.